ದೇವಾಲಯಗಳ ಬಳಿ ಮಾಂಸವನ್ನ ಬ್ಯಾನ್ ಮಾಡಲಾಗ್ತಾ ಇದೆ. ಆದ್ರೆ ಮದ್ಯ ನಿಷೇಧ ಯಾಕಿಲ್ಲ? ಇದು ಧಾರ್ಮಿಕ ಭಾವನೆಗಳಿಗೆ ಸಂಬಂಧಪಟ್ಟಿದೆಯಾ ಅಥವಾ ಇದು ಬರೀ ಜನವಿರೋಧಿ ರಾಜಕೀಯನ? ಬಿಜೆಪಿ ನೇತೃತ್ವದ ರಾಜ್ಯಗಳು ಒಟ್ಟಿಗೆ ಈ ರೀತಿ ನಿಷೇಧ ಜಾರಿಗೊಳಿಸ್ತಾ ಇರೋದು ಕಾಕತಾಳೀಯನ ಅಥವಾ ಸಂಘಟಿತ ತಂತ್ರನ? ಇಂಥ ಸೆಲೆಕ್ಟಿವ್ ಆದ ನಿಷೇಧಗಳ ಮೂಲಕ ಬಡವರ ಜೀವನೋಪಾಯವನ್ನ ಕಸಿಯೋದು ಸಂವಿಧಾನ ವಿರೋಧಿ ನಡೆ ಅಲ್ವಾ? ಈ ನಿಷೇಧ ಬಡ ಮತ್ತೆ ಅಂಚಿನಲ್ಲಿರುವಂತಹ ಮಾಂಸ ಮಾರಾಟಗಾರರ ಜೀವನೋಪಾಯದ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ? ಇದು ವೈಯಕ್ತಿಕ ಆಹಾರ ಆಯ್ಕೆಗಳನ್ನು ಕೂಡ ತಾನೇ ನಿರ್ಧರಿಸುವಂತ ಹಿಂದೂ ರಾಷ್ಟ್ರದ ಕಡೆಗಿನ ನಡೆನಾ? ಈ ನಿಷೇಧ ನಿಜವಾಗಿಯೂ ಧರ್ಮಕ್ಕೆ ಸಂಬಂಧಪಟ್ಟಿದ್ದ ಅಥವಾ ನಿಜವಾದ ಸಮಸ್ಯೆಗಳಿಂದ ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯುವಂತಹ ಕುತಂತ್ರನ? ನವರಾತ್ರಿಯ ಹೆಸರಿನಲ್ಲಿ ಬಿಜೆಪಿ ಸರ್ಕಾರಗಳು ಜಾರಿ ಮಾಡ್ತಾ ಇರುವಂತಹ ಕ್ರಮಗಳು ಅದೆಷ್ಟು ಜನವಿರೋಧಿಯಾಗಿವೆ? ಆ ಕ್ರಮಗಳ ಹಿಂದಿರುವಂತಹ ಹುನ್ನಾರ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ದೇವಸ್ಥಾನಗಳ ಬಳಿ ಮಾಂಸ ನಿಷೇಧ ಮಾಡೋದು ಸಂವಿಧಾನ ವಿರೋಧಿ ಕ್ರಮ ಅಲ್ವಾ ಅನ್ನೋದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಹಾಗೆ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ನವರಾತ್ರಿಯ ಸಮಯದಲ್ಲಿ ಯಾವುದೇ ಹಿಂದೂ ದೇವಾಲಯದಿಂದ 500 ಮೀಟರ್ ಒಳಗೆ ಮಾಂಸ ಮಾರಾಟವನ್ನು ಉತ್ತರ ಪ್ರದೇಶ ಸರ್ಕಾರ ನಿಷೇಧ ಮಾಡಿದೆ. ಯುಪಿ ಮುಖ್ಯಮಂತ್ರಿ ಆದಿತ್ಯನಾಥ್ ಇದನ್ನ ಘೋಷಿಸಿದ ಬೆನ್ನಲ್ಲೇನೆ ದೆಹಲಿಯಲ್ಲಿ ಹೊಸದಾಗಿ ರಚನೆ ಆದಂತಹ ಬಿಜೆಪಿ ಸರ್ಕಾರ ಕೂಡ ಅದನ್ನೇ ಮಾಡಿತು. ದೆಹಲಿಯಲ್ಲಿ ದೇವಾಲಯದ 150 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಮಾಂಸದ ಅಂಗಡಿ ಇದ್ರೆ ಅದನ್ನ ಮುಚ್ಚಬೇಕು ಅಂತ ನಿರ್ಬಂಧವನ್ನು ವಿಧಿಸಲಾಗಿದೆ. ಮಧ್ಯಪ್ರದೇಶ ಸರ್ಕಾರ ಒಂದು ಜಿಲ್ಲೆಯಲ್ಲಿ ಮಾಂಸ ಮಾರಾಟ ನಿಷೇಧ ಜಾರಿಗೆ ನಿರ್ಧಾರ ಮಾಡಿತು. ಅಲ್ಲಿ ಮಹಿಯಾರ್ ನಗರದಲ್ಲಿ ಅರ್ಧ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಮಾಂಸದ ಅಂಗಡಿಯನ್ನ ತೆರೆಯೋ ಹಾಗಿಲ್ಲ. ಆದ್ರೆ ಮದ್ಯ ಮಾರಾಟದ ಮೇಲೆ ಮಾತ್ರ ಯಾವುದೇ ನಿಷೇಧ ಇಲ್ಲ. ಇದು ಏನ್ ಹಾಗಾದ್ರೆ? ಇದು ಸಂಘ ಪರಿವಾರ ಬಯಸುವ ಹಿಂದೂ ರಾಷ್ಟ್ರ ಅಂತಂದ್ರೆ ಹೀಗಿರಲಿದೆ ಅಂತ ತೋರಿಸುವಂತಹ ಉದ್ದೇಶದ ಕ್ರಮನ ಅಂತ ಕೇಳಿದ್ದಾರೆ ಉತ್ತರ ಪ್ರದೇಶದ ಹಿರಿಯ ಪತ್ರಕರ್ತ ಶರತ್ ಪ್ರಧಾನ್. ಈ ಬಿಜೆಪಿ ಸರ್ಕಾರಗಳ ನಡೆಯನ್ನ ನೋಡಿದ್ರೆ ಮಾಂಸಕ್ಕಿಂತ ಮದ್ಯ ಉತ್ತಮ ಅಂದಂಗಾಯ್ತಿದು. ಇದನ್ನ ಯಾವುದಾದ್ರೂ ಧರ್ಮದಲ್ಲಿ ಬರೆಯಲಾಗಿದೆಯಾ? 2017ರಲ್ಲಿ ಯುಪಿಯಲ್ಲಿ ಆದಿತ್ಯನಾಥ್ ಅಧಿಕಾರಕ್ಕೆ ಬಂದಾಗ ಅವರು ಅಕ್ರಮ ಕಸಾಯಿಖಾನೆಗಳನ್ನ ನಿಷೇಧ ಮಾಡೋದಾಗಿ ಹೇಳಿದ್ರು. ಆದ್ರೆ ಅಕ್ರಮ ಕಸಾಯಿಖಾನೆಗಳು ನಡೀತಾ ಇದ್ರೆ ಅವು ಯಾರ ಕಾರಣದಿಂದ ನಡೀತಾ ಇವೆ? ಅವು ಸರ್ಕಾರದ ರಕ್ಷಣೆಯಲ್ಲಿಯೇ ನಡೆಯುತ್ತವೆ. ಈ ಇಲಾಖೆಗಳಲ್ಲಿ ಲಂಚ ನಡೆಯುತ್ತೆ ಮತ್ತು ಹಣ ಪಡೆದು ಅಕ್ರಮ ಕಸಾಯಿಖಾನೆಗಳು ಸೇರಿದಂತೆ ಎಲ್ಲಾ ಕಾನೂನು ಬಾಹಿರ ಕೆಲಸಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ ಅಲ್ಲಿ. ಆದ್ರೆ ಈ ಇಲಾಖೆಗಳ ಯಾವುದೇ ಅಧಿಕಾರಿಯ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ಳಲಾಗಿಲ್ಲ. ಅಕ್ರಮ ಕಸಾಯಿಖಾನೆಗಳ ವಿಷಯ, ಮಾಂಸದ ಅಂಗಡಿಯ ವಿಷಯ ಬೇರೆ. ಈಗ ದೇವಾಲಯದಿಂದ 500 ಮೀಟರ್ ಒಳಗಿದ್ರೆ ಅಂತಹ ಯಾವುದೇ ಮಾಂಸ ಮಾರಾಟದ ಅಂಗಡಿಗಳನ್ನ ಮುಚ್ಚಲಾಗುತ್ತೆ. ಆದ್ರೆ ಇದರ ಹಿಂದೆ ಮುಸ್ಲಿಮರನ್ನ ಆರ್ಥಿಕವಾಗಿ ಹೇಗೆ ನಿಗ್ರಹಿಸೋದು ಅನ್ನೋದು ಉದ್ದೇಶವಾಗಿದೆ ಅನ್ನುವಂತೆ ಕಾಣಿಸುತ್ತೆ ಅಂತ ಹೇಳಿದ್ದಾರೆ ಶರತ್ ಪ್ರಧಾನ್. ಯಾಕಂದ್ರೆ ಹೆಚ್ಚಿನ ಮಾಂಸದ ಅಂಗಡಿಗಳನ್ನ ಮುಸ್ಲಿಮರು ನಡೆಸ್ತಾರೆ. ಅಂಗಡಿಗಳಿಂದ ಮಾಂಸವನ್ನ ಖರೀದಿ ಮಾಡುವಂತ ಹೆಚ್ಚಿನ ಜನರು ಹಿಂದೂಗಳು ಅನ್ನೋದು ಕೂಡ ಈಗ ಬೇರೆ ವಿಷಯ. ನವರಾತ್ರಿ ನೆಪದಲ್ಲಿ ಈಗ ಮಾಂಸದ ಅಂಗಡಿಗಳನ್ನ ಮುಚ್ಚಿಸಲಾಗಿದೆ. ತಿನ್ನುವಂತಹ ಜನರು ಹಿಂದೂಗಳು ಮಾತ್ರ. ಹಾಗಾಗಿ ನವರಾತ್ರಿಗೆ ಮಾಂಸದ ಅಂಗಡಿಯವರೇ ತಾವಾಗಿನೇ ಮುಚ್ಚಿದ್ದಾರೆ ಅಂತಾನೆ ಗೊತ್ತಿರದವ್ರು ಇಲ್ಲಿ ಭಾವಿಸ್ತಾರೆ. ಆದ್ರೆ ಅದರಿಂದ ತಮ್ಮ ಜೀವನೋಪಾಯಕ್ಕೆ ತೊಡಕು ಉಂಟಾಗುವಾಗ ಅವ್ರು ಯಾಕಾದ್ರೂ ಸ್ವತಃ ಅಂಗಡಿಯನ್ನು ಮುಚ್ಚುತ್ತಾರೆ? ಆದ್ರೆ ಮುಚ್ಚಿದ್ದಾರೆ ಈಗ. ಯಾಕಂದ್ರೆ ಈ ರೀತಿ ನಿರ್ಬಂಧಗಳನ್ನ ಹೇರಲಾಗಿದೆ. ಇಲ್ಲಿ ಈ ನಿರ್ಬಂಧ ಅನ್ನೋದು 500 ಮೀಟರ್ ವ್ಯಾಪ್ತಿಗೆ ಸೀಮಿತ ಅನ್ನುವಂತೆ ತೋರುತ್ತೆ. ಆದ್ರೆ ದೇವಸ್ಥಾನ ಒಂದೇ ಕಡೆ ಇರೋದಿಲ್ಲ, ಸುತ್ತ ಹಲವು ಕಡೆ ಇರ್ತವೆ. ಹಾಗಾಗಿ ಎಲ್ಲಾ ಸ್ಥಳಗಳು 500 ಮೀಟರ್ ವ್ಯಾಪ್ತಿ ಒಳಗೆ ಅನ್ನುವಂತಾಗಿ ಕಡೆಗೆ ಎಲ್ಲೂ ಇಲ್ಲಿ ಮಾಂಸದ ಅಂಗಡಿ ನಡೆಯದಂತೆ ಒಂದು ವ್ಯವಸ್ಥಿತವಾಗಿ ನೋಡ್ಕೊಳ್ಳಲಾಗ್ತಾ ಇದೆ. ಯಾರು 500 ಮೀಟರ್ ವ್ಯಾಪ್ತಿ ಎಲ್ಲಿಯವರೆಗೆ ಅಂತ ಅಳೆಯೋದಕ್ಕೆ ಹೋಗೋದಿಲ್ಲ. ವ್ಯಾಪ್ತಿ ಅನ್ನೋದು ಏನಿದ್ರು ಪೊಲೀಸರ ಮೇಲೆ ಅವಲಂಬಿತ ಆಗಿದೆ. ಇಲ್ಲಿ ಅದು ಪುರಸಭೆಯ ಮೇಲೆ ಅವಲಂಬಿತ ಆಗಿರುತ್ತೆ. ಅವರಿಗೆ ಮಾಂಸದ ಅಂಗಡಿ ಮುಚ್ಚಿಸೋದು ಈಗ ಒಂದು ಆಟದಂತೆ ಆಗ್ಬಿಟ್ಟಿದೆ. ಆದ್ರೆ ನವರಾತ್ರಿ ಸಂದರ್ಭದಲ್ಲಿ ಮದ್ಯದ ಅಂಗಡಿಗಳು ಮುಚ್ಚಿಲ್ಲ. ನವರಾತ್ರಿ ಆಚರಿಸುವಂತಹ ಹೆಚ್ಚಿನ ಹಿಂದೂ ಜನರು ಮದ್ಯವನ್ನು ಸಹ ತೆಗೆದುಕೊಳ್ಳೋದಿಲ್ಲ. ಆದ್ರೂ ಇಲ್ಲಿ ಮದ್ಯ ಮಾರಾಟದ ಮೇಲೆ ನಿಷೇಧ ಹೇರಿಲ್ಲ. ನವರಾತ್ರಿ ಅಂತ ಅಂದ್ಕೂಡ್ಲೆ ಯಾರು ಮಾಂಸ ತಿನ್ನೋದೇ ಇಲ್ಲ ಅಂತ ಏನಲ್ಲ ಇಲ್ಲಿ. ಆದ್ರೂ ಮಾರಾಟ ಮಾಡ್ಲಾಗೋದಿಲ್ಲ ಅಂತ ಹೇಳ್ಬಿಟ್ಟಿವೆ ಬಿಜೆಪಿ ಸರ್ಕಾರಗಳು. ಅಂದ್ರೆ ಮಾರಾಟ ತಡೆಯೊಡ್ಡೋದ್ರ ಹಿಂದೆ ಯಾವುದೋ ಒಂದು ಮನಸ್ಥಿತಿ ಇದೆ ಅನ್ನೋದು ಇಲ್ಲಿ ನಿಜ. ಇದು ಮುಸ್ಲಿಮರನ್ನ ಆರ್ಥಿಕವಾಗಿ ದುರ್ಬಲಗೊಳಿಸಬಹುದು. ಯಾಕಂದ್ರೆ ಹೆಚ್ಚಿನ ಮಾರಾಟಗಾರರು ಅವರೇ ಆಗಿದ್ದಾರೆ. ಹಾಗಾದ್ರೆ ಇದು ಯಾವ ರೀತಿಯ ನಿರ್ಬಂಧ? ಮಾಂಸ ಮಾರಾಟವನ್ನ ನಿಷೇಧ ಮಾಡಲಾಗಿದೆ ಅಂತ ಅಂದ ಕೂಡಲೇ ಚಪ್ಪಾಳೆ ತಟ್ಟುವಂತಹ ಬಹಳ ಜನ ಇರಬಹುದು. ಆದ್ರೆ ಅವ್ರು ಮಾರಾಟ ಮಾಡುವಂಥ ಇನ್ಯಾವುದೇ ವಸ್ತುವನ್ನ ಮಾರಾಟ ಮಾಡೋದಕ್ಕೆ ಇದೇ ರೀತಿಯ ನಿಷೇಧವನ್ನ ಹೇರಿದ್ರೆ ಆಗ ಅವ್ರು ಏನ್ ಮಾಡ್ತಾರೆ? ದಿನನಿತ್ಯ ಏನೋ ಒಂದನ್ನು ಮಾರಾಟ ಮಾಡಿ ಸಂಪಾದಿಸುವ, ಅದರಿಂದಲೇ ಬದುಕುವಂತಹ ಅನೇಕ ಜನ ಇದ್ದಾರೆ. ಮತ್ತು ಇನ್ನೂ ಅನೇಕ ಜನರು ಅದರ ಮೇಲೇನೆ ಅವಲಂಬಿತರಾಗಿದ್ದಾರೆ. ಒಂದು ಅಂಗಡಿ ಮುಚ್ಚಿತು ಅಂತ ಅಂದರೆ ಅದನ್ನು ಅವಲಂಬಿಸಿದಂಥ ಉದ್ಯೋಗಿಗಳು ಅಥವಾ ದಿನಗೂಲಿಗಳು ಎಲ್ಲರೂ ಅವತ್ತಿನ ಊಟಕ್ಕೆ ಪರದಾಡಬೇಕಾದಂಥ ಸ್ಥಿತಿ ಇದೆ. ಆದರೆ ಯಾರಾದರೂ ಇದ್ರ ಬಗ್ಗೆ ಯೋಚನೆ ಮಾಡ್ತಾರಾ? ಮಾಂಸ ಮಾರಾಟವನ್ನು ನಿಷೇಧ ಮಾಡಲಾಯಿತು. ಮಾಂಸಾಹಾರ ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡುತ್ತೆ ಅನ್ನೋದಾದರೆ ಮದ್ಯ ಧಾರ್ಮಿಕ ಭಾವನೆಗಳ ವಿಷಯದಲ್ಲಿ ಉತ್ತಮನಾಗಿದ್ರೆ
ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತಲ್ವಾ? ಆದರೆ ಅದರಿಂದ ಸರ್ಕಾರಕ್ಕೆ ಸಾಕಷ್ಟು ಆದಾಯ ಬರುತ್ತೆ. ಬಹುಶಃ ಅದಕ್ಕಾಗಿಯೇ ಅದನ್ನು ನಿಷೇಧ ಮಾಡಿಲ್ಲ. ಸರ್ಕಾರಕ್ಕೆ ಆದಾಯ ಬರುತ್ತೆ, ಬಹುಶಃ ಅದು ಇದ್ರ ಹಿಂದಿನ ಉದ್ದೇಶ ಆಗಿರಬಹುದು. ಮಾಂಸ ಮಾರುವಂಥ ಬಡ ಮುಸ್ಲಿಮರ ಮೇಲೆ ಈ ನಿಷೇಧ ಒಂದು ಬಗೆಯ ಪ್ರಹಾರ. ಮಾಂಸ ಮಾರಾಟ ಮಾಡೋನು ಈ ನಿಷೇಧದಿಂದಾಗಿ ತನ್ನ ಆದಾಯವನ್ನು ಕಳೆದುಕೊಳ್ತಾನೆ. ಇನ್ನೊಂದು ಕಡೆಗೆ ಮಾಂಸ ತಿನ್ನ ಬಯಸುವಂಥ ಹಿಂದೂಗಳನ್ನ ಮಾಂಸ ತಿನ್ನದಂತೆ ತಡೆಯದಂತಾಗಿದೆ. ಮಾಂಸ ಮಾರಾಟ ಮಾಡುವ ಹೆಚ್ಚಿನ ಅಂಗಡಿಯವರು ಹೇಳೋ ಹಾಗೆ ಮಾಂಸ ತಿನ್ನುವವರಲ್ಲಿ ಹೆಚ್ಚಿನವರು ಮುಸ್ಲಿಮರಲ್ಲ, ಅವರು ಹಿಂದೂಗಳು. ಈಗ ಈ ನಿಷೇಧದಿಂದ ಅವ್ರ ಮಾಂಸವನ್ನು ತಿನ್ನದಂತಾಗಿದೆ. ಈ ನಿಷೇಧದಿಂದ ಏನೇನು ಸಾಧಿಸಲಾಗ್ತಾ ಇದೆ? ಇತ್ತೀಚಿನ ದಿನಗಳಲ್ಲಿ ದ್ವೇಷದ ರಾಜಕೀಯದ ಮೂಲಕ ಮುಸ್ಲಿಮರನ್ನ ಹೇಗೆಲ್ಲ ನೋಯಿಸಲಾಗ್ತಾ ಇದೆ ಅನ್ನೋದು ಗೊತ್ತಿರುವಂಥ ವಿಚಾರನೇ. ಮತ್ತು ಅವ್ರಿಗೆ ತೊಂದರೆಯನ್ನು ಕೊಡಲಾಗ್ತಾ ಇದೆ ಅಂತ ತೋರಿಸೋದು ಕೂಡ ಒಂದು ರಾಜಕೀಯನೇ ಆಗಿದೆ. ಇಲ್ಲಿ ಈ ಮೂಲಕ ಹಿಂದೂಗಳನ್ನು ಮೆಚ್ಚಿಸುವ, ಅವ್ರ ಮತಗಳನ್ನು ಪಡೆಯುವಂಥ ರಾಜಕೀಯ ಅದು. ಇಲ್ಲಿ ಧ್ರುವೀಕರಣ ನಡೀತಾ ಇದೆ. ಇದೆಲ್ಲಾನು ಮತಗಳನ್ನು ಗಳಿಸುವಂಥ ಏಕೈಕ ಉದ್ದೇಶದಿಂದ ನಡೆಯುತ್ತೆ. ಹಿಂದೂಗಳನ್ನು ಮತ್ತಷ್ಟು ಬಲಪಡಿಸೋದಕ್ಕೆ, ಮುಸ್ಲಿಮರ ವಿರುದ್ಧ ಎಷ್ಟು ಕಟ್ಟುನಿಟ್ಟಾಗಿದ್ದೀವಿ ನೋಡಿ ಅಂತ ತೋರಿಸ್ಕೊಳ್ಳೋದಕ್ಕೆ ಇವೆಲ್ಲಾನು ನಡೀತಾ ಇದೆ. ಆದರೆ ಮಾಂಸ ತಿನ್ನುವಂಥ ಹೆಚ್ಚಿನ ಜನರು ಹಿಂದೂಗಳು ಅನ್ನೋದನ್ನ ಅವ್ರು ಮರಿತಾ ಇದ್ದಾರೆ. ಮಾರಾಟಗಾರರಲ್ಲಿಯೂ ಕೂಡ ಅನೇಕರು ಹಿಂದೂಗಳಿದ್ದಾರೆ. ಅಂದರೆ ಹೆಚ್ಚಿನ ರೆಸ್ಟೋರೆಂಟ್ ಮಾಲೀಕರು ಮುಸ್ಲಿಮರಲ್ಲ, ಅವರು ಹಿಂದೂಗಳು. ಅಲ್ಲದೆ ದೊಡ್ಡ ಪ್ರಮಾಣದ ಮಾಂಸ ರಫ್ತುದಾರರಲ್ಲಿ ಅನೇಕರು ಹಿಂದೂಗಳೇ ಆಗಿದ್ದಾರೆ. ಭಾರತ ವಿಶ್ವದಲ್ಲೇ ಗೋಮಾಂಸದ ಅತಿ ದೊಡ್ಡ ರಫ್ತುದಾರ ರಾಷ್ಟ್ರ ಆಗಿದೆ. ಮತ್ತೆ ಆ ಮಾಂಸವನ್ನು ರಫ್ತು ಮಾಡುವಂಥ ಅತಿ ದೊಡ್ಡ ವ್ಯಾಪಾರಿಗಳು ಅಂತ ಅಂದರೆ ಎಮ್ಮೆ ಮಾಂಸ ಮಾರೋರು, ಕಸಾಯಿ ಖಾನೆಗಳನ್ನು ಹೊಂದಿರುವವರಲ್ಲಿ ಅನೇಕರು ಹಿಂದೂಗಳೇ ಆಗಿದ್ದಾರೆ. ಒಂದು ಕಡೆಗೆ ಜೈನರು ಇರುವಂಥ ಉದಾಹರಣೆ ಬಗ್ಗೆ ಹೇಳಲಾಗುತ್ತೆ ಅಂತ ನೆನಪಿಸಿದ್ದಾರೆ ಶರತ್ ಪ್ರಧಾನ್. ಅವರು ದೊಡ್ಡ ಕಸಾಯಿ ಖಾನೆಗಳನ್ನು ಹೊಂದಿದವರು. ಬೀಫ್ ರಫ್ತು ಮಾಡೋದಕ್ಕೆ ಕಸಾಯಿ ಖಾನೆಯನ್ನು ಆರಂಭಿಸೋದಕ್ಕೆ ಬಯಸಿದಂಥ ಬಿಜೆಪಿಯ ಶಾಸಕ ಪರವಾನಗಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದಾದರೆ ಅಂಥವ್ರು ಖಂಡಿತವಾಗಿಯೂ ಅಸಮಾಧಾನವನ್ನು ಹೊಂದಿರ್ತಾರೆ. ಆ ಅಸಮಾಧಾನವನ್ನು ಈ ರೀತಿ ಮಾರಾಟ ನಿಷೇಧದ ಮೂಲಕ ತೋರಿಸೋದಕ್ಕೆ ಇದೆಲ್ಲನೂ ನಡೆಯುತ್ತೆ. ಮುಸ್ಲಿಮರ ಆದಾಯಕ್ಕೆ ಮಾತ್ರ ಅಲ್ಲ, ಈ ನಿಷೇಧದಿಂದ ಸರ್ಕಾರಗಳು ಮಾಂಸ ತಿನ್ನೋರು ಹೊಟ್ಟೆ ಮೇಲೂ ಕೂಡ ಹೊಡೆದಿದೆ. ಅವರಲ್ಲಿ ಹೆಚ್ಚಿನವರು ಹಿಂದೂಗಳು ಮತ್ತು ಮಾಂಸ ಮಾರಾಟ ಮಾಡೋರಲ್ಲಿಯೂ ಕೂಡ ಹಿಂದೂಗಳಿದ್ದಾರೆ. ಆದರೆ ಮುಸ್ಲಿಮರ ವಿರುದ್ಧ ಇದನ್ನು ನಾವು ಮಾಡ್ತಿದ್ದೀವಿ ಅಂತ ಇತರ ಮತದಾರರ ಎದುರು ತೋರಿಸ್ಕೊಳ್ಳೋದೇ ಈಗ ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಬಿಜೆಪಿ ಇಡೀ ಹಿಂದೂ ಮತದಾರರು ತನ್ನ ಜೊತೆಗಿದ್ದಾರೆ ಅಂತ ಭಾವಿಸುತ್ತೆ. ಇಲ್ಲಿ ಈಗಿನ ಈ ರೀತಿಯನ್ನು ನೋಡಿದ್ರೆ RSS ಬಯಸುವಂಥ ಹಿಂದೂ ರಾಷ್ಟ್ರ ಬಂದರೆ ಮದ್ಯದ ಮೇಲೆ ಯಾವುದೇ ನಿರ್ಬಂಧ ಇರೋದಿಲ್ಲ. ಆದರೆ ಮಾಂಸ ತಿನ್ನೋದನ್ನು ನಿಷೇಧ ಮಾಡಲಾಗುತ್ತೆ, ಮತ್ತು ಮಾಂಸ ಮಾರಾಟ ಮಾಡೋದನ್ನು ನಿಷೇಧ ಮಾಡಲಾಗುತ್ತೆ. ಅಕ್ರಮ ಮರಳುಗಾರಿಕೆ, ಬೆಟ್ಟಿಂಗ್ ದಂಧೆ, ಹತ್ತಾರು ರೀತಿಯ ಜ್ಯೂಸು, ಡ್ರಗ್ಸ್, ಹಾಗೆ ಮಕ್ಕಳು ಮತ್ತು ಮಹಿಳೆಯರ ಅಕ್ರಮ ಸಾಗಾಟ, ಗೂಂಡಾಗಿರಿ, ಇವುಗಳ ಮೇಲೆ ಹೆಸರಿಗೆ ಮಾತ್ರ ಇರುವಂಥ ಈ ನಿರ್ಬಂಧವನ್ನು ನಿಜಾರ್ಥದಲ್ಲಿ ಜಾರಿಗೆ ತರೋದು ಯಾವ ಸರ್ಕಾರಕ್ಕೂ ಇಲ್ಲಿ ಬೇಡವಾಗಿದೆ. ಆದರೆ ಜನರು ಹೊಟ್ಟೆಗೆ ತಿನ್ನುವಂಥ ಆಹಾರವನ್ನು ಮಾರದಂತೆ ನಿಷೇಧ ಮಾಡೋದ್ರಲ್ಲಿ ಇವರಿಗೆ ಬಹಳ ಮುತುವರ್ಜಿ ನೋಡಿ. ದುರಾದೃಷ್ಟವಶಾತ್ ನಾವು ಪ್ರಜಾಪ್ರಭುತ್ವದಲ್ಲಿ ಅಲ್ಲ, ಫ್ಯಾಷಿಸ್ಟ್ ಆಡಳಿತದಲ್ಲಿ ಇದ್ದೀವಿ ಅನ್ನುವಂಥ ಒಂದು ಅನುಮಾನ ಮೂಡುವಂಥ ಬೆಳವಣಿಗೆಗಳು ನಡೀತಾ ಇವೆ ಅಂತ ಹೇಳ್ತಾರೆ ಶರತ್ ಪ್ರಧಾನ್ ಅವರು. ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.